ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯರೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೇ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೇ, ಹರ್ಷದಿ ಆರಾಧಿಸುವೆ. ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ.
ನಡೆಸಲು ನೀನೇ ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ ಆರಾಧನೆ ನಾಯಕ ನೀನೇ ಆರಾಧನೆಗೆ ಯೋಗ್ಯನು ನೀನೇ ನಾವು ಇಲ್ಲಿ ಯಾತ್ರಿಕರು ಚೀಯೋನಿಗೆ ಹೋಗ್ಬೇಕು ಯೇಸು ತಾನೇ ಮುಂದೆ ಹೋಗ ಸ್ವರ್ಗ ಸೇರುವರೆಗೂ ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡೆವು ಯಾತ್ರೆ ಉತ್ತವಾಗಿದ್ದಾಗ್ಯೂ ಹರ್ಷದಿಂದ ಸಾಗುವೆವು ಇಕ್ಕಟ್ಟಾದ ಮಾರ್ಗದಿಂದ ಮುಂದೆ ಸಾಗಿ ಹೋಗುವ ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡೆವು ಭಯ ಹುಟ್ಟಿಸುವ ಸುದ್ದಿ ನಾವು ಕೇಳುವಾಗಲೂ ಸ್ಥಿರ ಚಿತ್ತದಿಂದ ನಾವು ಜೀವನ ಯಾತ್ರೆ ಮಾಡುವ ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡೆವು ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡೆವು ಗುಡ್ ಮಾರ್ನಿಂಗ್ ಸಹೋದರ ಮತ್ತು ಸಹೋದರಿಯರೇ ಹಾಗೂ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಭಾರತೀಯ ಕ್ರಿಸ್ತನ ಸಭೆ ಕನ್ನಡ ಆನ್ಲೈನ್ ಸರ್ವಿಸ್ಗೆ ಸ್ವಾಗತ ಸುಸ್ವಾಗತ. ಸಹೋದರ ಸಹೋದರಿ, ಈ ಸಮಯದಲ್ಲಿ ಒಂದು ವಚನ ನೋಡೋಣ ನಾವು. ಕೀರ್ತನೆಗಳು 119 2ನೇ ವಚನ. ಆತನ ಕಟ್ಟಳೆಗಳನ್ನು ಕೈಗೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಆಮೆನ್. ಸಹೋದರ ಸಹೋದರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ಸಂಪೂರ್ಣ ಮನಸ್ಸಿನಿಂದ ಆತನ ಹುಡುಕುವವರು ಭಾಗ್ಯವಂತರು ಅಂತ. ಸಹೋದರ ಸಹೋದರಿ, ಇವತ್ತು ದೇವರು ನಮ್ಮನ್ನ ಅವರು ಹುಡುಕುವಂತ ಮನಸ್ಸು ಕೊಟ್ಟಿದ್ದಾರೆ. ನಮಗೆ ದೇವರು ನಮ್ಗೆ ಎಷ್ಟೊಂದು ಭಾಗ್ಯವಂತ ಅಂತ ಹೇಳ್ತಿದ್ದಾರೆ. ನಾವು ಇಲ್ಲಿ ಕುಂದಿರುವಾಗ ಸಂಪೂರ್ಣ ಮನಸ್ಸಿನಿಂದ ನಾವು ಕುಂತು ಒಂದು ವಾಕ್ಯನ ಕೇಳೋದಾದ್ರೆ ಸಹೋದರರ ಮುಖಾಂತರ ದೇವರು ಒಂದು ವಿಷಯನ ತಿಳಿಸಿಕೊಡ್ತಾರೆ. ಈ ಸಮಯದಲ್ಲಿ ನಾವು ಮೀಟಿಂಗ್ ಪ್ರಾರಂಭಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಪ್ರಾರ್ಥಿಸೋಣ. ಸರ್ವಶಕ್ತನಾಗಿರುವಂಥ ತಂದೆ ಯೇಸುವೇ, ನಿಮ್ಮ ನಾಮಕ್ಕೆ ಪರಿಶುದ್ಧವಾಗಲಿ ಅಪ್ಪ. ಅಪ್ಪ, ಈ ಸಮಯದಲ್ಲಿ ನಿಮ್ಮ ವಾಕ್ಯಗಳು ಹೇಳುತ್ತೆ ಅಪ್ಪ ದೇವರೇ, ನಿಮ್ಮ ಕಟ್ಟಳೆಗಳನ್ನ ಸಂಪೂರ್ಣ ಮನಸ್ಸಿನಿಂದ ಹುಡುಕುವವರು ಭಾಗ್ಯವಂತರಂತ ಅಪ್ಪ ಆ ಹೃದಯ ನಮ್ಮಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಬಹಳ ಸ್ತೋತ್ರ ದೇವರೇ. ತಂದೆ, ನನ್ನ ಸಹೋದರನ ಆಶೀರ್ವಾದ ಮಾಡಿ ಅಪ್ಪ, ಸಹೋದರರು ನಿಮ್ಮ ವಾಕ್ಯ ಹೇಳುವಾಗ ದೇವರು ನಿಮ್ಮ ಪವಿತ್ರಾತ್ಮ ಬಲದಿಂದ ಅವರು ಎಲ್ಲರೂ ನಡೆಸ್ತಾರೆ ಅಂತ ಬಿಡ್ತೀನಿ ದೇವ್ರೆ. ಸಮಯ ಕೊಡಿದಗಾಗಿ ಸ್ತೋತ್ರ ಹೇಳಿದೇವ್ರೆ. ಹೆಚ್ಚಿನ ಪ್ರಾರ್ಥನೆ ಹೆಸರು ಪ್ರಾರ್ಥನೆ ತಂದೆ, ಆಮೀನ್. ಹತ್ತಿರವಿರು
ಹತ್ತಿರವಿರು ಓ ಯೇಸುವೆ ನಿನ್ನನ್ನು ಬಿಟ್ಟು ಬಾಳಲಾರೆನು ನನ್ನ ಹತ್ತಿರವಿರು ಓ ಯೇಸುವೆ ನಿನ್ನನ್ನು ಬಿಟ್ಟು ಬಾಳಲಾರೆನು ಹಾಲೆಲೂಯಾ 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 ಕಣ್ಣೀರಿನ ಸಮಯದಿ ತಾಯಿಯಾಗಿರು ಕಷ್ಟದ ಸಮಯದಿ ತಂದೆಯಾಗಿರು ನನ್ನ ಕಣ್ಣೀರಿನ ಸಮಯದಿ ತಾಯಿಯಾಗಿರು ಕಷ್ಟದ ಸಮಯದಿ ತಂದೆಯಾಗಿರು ಹತ್ತಿರವಿರು ಓ ಯೇಸುವೆ ನಿನ್ನನ್ನು ಬಿಟ್ಟು ಬಾಳಲಾರೆನು ನನ್ನ ಹತ್ತಿರವಿರು ಓ ಯೇಸುವೆ ನಿನ್ನನ್ನು ಬಿಟ್ಟು ಬಾಳಲಾರೆನು ಹಾಲೆಲೂಯಾ 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 ಗುಡ್. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಆರಂಭ ಮಾಡೋಣ. ಫಸ್ಟ್ ಪ್ರೇ. ಅತಿ ಪರಿಶುದ್ಧ ದೇವರೇ ನಿಮಗೆ ಮಹಿಮೆ. ದೇವರೇ ನಿಮ್ಮ ವಾಕ್ಯನ ಹೇಳ್ಕೊಡುವಾಗ ಪವಿತ್ರಾತ್ಮ ಭರಿತನಾಗಿ ಹೇಳ್ಕೊಡೋದಕ್ಕೆ ಸಹಾಯ ಮಾಡಿ. ಅಷ್ಟೆಲ್ಲ ದೇವರೇ ಕೇಳುವವರು ಕೂಡ ದೇವರೇ ಪವಿತ್ರಾತ್ಮ ಭರಿತರಾಗಿ ಕೇಳೋದಕ್ಕೆ ಸಹಾಯ ಮಾಡಿ. ದೇವರೇ ನೀವು ನಮ್ಮ ನಡೆಸಿ ನಮ್ಮನ್ನು ಬಲಪಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ವಾಕ್ಯ ಏನೇ ಹೇಳ್ಕೊಡ್ತೋ ಅದ್ರ ಪ್ರಕಾರ ನಾವು ನಿಲ್ಲೋದಕ್ಕೆ ಸಹಾಯ ಮಾಡಿ. ತಂದೆಯೇ ನಮ್ಮ ಜೀವನ ದೇವರೇ ನಿಮಗಾಗಿ ಸಮರ್ಪಿಸೋದಕ್ಕೆ ನಮ್ಮನ್ನು ಆಶ್ವಸಿಸ್ಬೇಕಂತ ಕೇಳ್ಕೊಂಡು ಈ ಪ್ರಾರ್ಥನೆ ನಿಮ್ಮ ಒಬ್ಬನೇ ಮಗನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಿದ್ದಾರೆ. ಆಮೇನ್. ಓಕೆ, ಸಂಡೇ ನಾವು ಏನು ಮಾಡಬೇಕು ಅಂತ ಭಾಳ ಆ್ಯಕ್ಚುಲಿ ಮೆಸೇಜ್ ಇದ್ದಿದ್ದಲ್ಲ. ಈ ಸಂಡೇ ನಾವೆಲ್ಲರೂ ಬೇರೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಿನ್ನೆ ಎಲ್ಲ ಕೂತ್ಕೊಂಡು ಮಾತಾಡುವಾಗ ಒಂದು ಆಲೋಚನೆ ಬಂತು, ವಿ ಕ್ಯಾನ್ ಹ್ಯಾವ್ ಸಮ್ ಶಾರ್ಟ್ ಮೆಸೇಜ್, ಒಂದು ಸಣ್ಣ ಮೆಸೇಜ್ ಬಗ್ಗೆ ನಾವು ಹೋಗೋಣ. ಅದಾದಮೇಲೆ ನಾವು ನಮ್ಮ ತಾಲೂಕಿಗೆ ಹೋಗಿ ಪ್ರಾರ್ಥನೆ ಮಾಡಿ ಹಿಂದಿರುಗಿ ಬರೋಣ. ನಿಂಗಪ್ಪ ಅವರು ಭಾಳ ಅದ್ಭುತವಾಗಿ ವಚನ ಶೇರ್ ಮಾಡಿದರು. ನಾವು ಇಬ್ಬಿಬ್ಬರು ಹೋಗಿದ್ರಿ, ನಾವು ಇಬ್ಬಿಬ್ಬರು ಹೋಗ್ತಾ ಇದ್ದೀವಿ. ನಾವು ಪ್ರೇಯರ್ ಮಾಡಿ ಆ ಊರು ರಕ್ಷಣೆ ಹೊಂದಬೇಕಂತ. ನಾವು ಇನ್ನೂ ಅದು ವಚನ ಓದಿದ್ರೆ ಇನ್ನೂ ಭಾಳ ಆಳವಾಗಿ ಹೇಳುತ್ತೆ. ನೀವು ಓದಿ, ನಾವು ಮೇ ಬಿ ಬಸ್ಸಲ್ಲಿ ಕೂತ್ಕೊಂಡು ಓದ್ಕೊಂಡು ಹೋಗಿ, ಚೆನ್ನಾಗಿದೆ. ಓಕೆ, ನಾವು ಓಕೆ, ಜೀವನ ಮತ್ತು ಮರಣ. ಓಕೆ, ಜೀವನ ಮತ್ತು ಮರಣದ ಬಗ್ಗೆ ನಾವು ಇವತ್ತು ಕಲಿಯೋಣ. ಓಕೆ, ನಾವು ನಮ್ಮ ಮಧ್ಯದಲ್ಲಿ ಒಬ್ಬ ಬ್ರದರ್ ಬಂದಿದ್ದಾರೆ, ನಮಗೆ ಟಿಕ್ಯ ಅಂತ. ಅವ್ರನ್ನ ವೆಲ್ಕಮ್ ಮಾಡೋಣ. ಆ್ಯಕ್ಚುಲಿ ಅವರು ನಾವು ಸಣ್ಣವರಿದ್ದಾಗೆಲ್ಲ ನಮ್ಮನ್ನು ಎತ್ಕೊಂಡು ಸಾಕಿದ್ದಾರೆ. ನಾವು ಕೂಸಿರುವಾಗ, ನಾನು ನಮ್ಮ ತಂಗಿ ಇರುವಾಗ ನಮ್ಮನ್ನೆಲ್ಲ ಎತ್ಕೊಂಡು ಚಾಕ್ಲೇಟ್ ಕೊಡಿಸಿದ್ದಾಯಿತು, ಅದು ಇದು ಎಲ್ಲ ಮಾಡಿದ್ದಾರೆ. ತುಂಬ ಹತ್ತಿರವಾಗಿದ್ದಾರೆ ನಮ್ಮ ಫ್ಯಾಮ್ಲಿಗೆ. ಮೀಟಿಂಗ್ ಆದಮೇಲೆ ನಾವು ಮಾತಾಡೋಣ ಅವ್ರ. ಓಕೆ ಓಕೆ, ಜೀವನ ಮತ್ತು ಮರಣ. ಮನುಷ್ಯನಿಗೆ ಇದು ಹಾಗೆ ಆಗುತ್ತೆ. ಒಂದೊಂದು ಹುಟ್ಟಿದರೆ ಮರಣ ಗ್ಯಾರಂಟಿ. ಇಲ್ಲಿ ಯಾರು ಕೂಡ ನಾವು ಮರಣವನ್ನು ತಪ್ಪಿಸ್ಕೊಂಡು ಜೀವನ ಮಾಡೋಕ್ಕಾಗೋದಿಲ್ಲ. ಇಲ್ಲ ಬ್ರೋ, ಬಹಳ ಕಡೆ ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಮನುಷ್ಯನಿಗೆ ಸಾವೇ ಬರಬಾರ್ದು ಅಂತ. ಲಾಸ್ಟ್ ಟೈಮ್ ನಾವು ಕಿರಣ್ ಬ್ರದರ್ ಹೇಳ್ತಾ ಇದ್ರು, ಹೊರದೇಶದಲ್ಲಿ ಕೋಟಿ ಗಟ್ಟಲೆ ಕೊಟ್ಟು ಕೆಲವೊಂದು ಮಷಿನ್ಸ್ ರೆಡಿ ಮಾಡಿದ್ದಾರೆ. 100 ವರ್ಷ 200 ವರ್ಷ ಆದಮೇಲೆ ಆ ಮಷಿನ್ಸ್ ಓಪನ್ ಮಾಡ್ತಾರೆ. ಮತ್ತೆ ಆ ಮಷಿನಲ್ಲಿ ಜೀವಂತ ಸಮಾಧಿ ಆಗ್ತಿದ್ದಾರೆ ಅವರು. ಯಾಕಂದರೆ 200 ವರ್ಷ ಆದಮೇಲೆ ಮತ್ತೆ ತಿರುಗಿ ಬದುಕು ಬರ್ತಾರಂತೆ. ಆದರೆ ಆ ಮಷಿನಿಂದ ರೊಕ್ಕ ಕೊಟ್ಟು ಸತ್ತೋಗ್ತಾ ಇದ್ದಾರೆ ವಯಸ್ಸಾದವರು.
ಯಾಕಂದರೆ ಇನ್ನೂ ಬದುಕಬೇಕಂತ ಆಸೆ. ಆಗಿನ ಯುಗದಲ್ಲಿ ನಾನು ಹೆಂಗಿರಬೇಕು ಅಂತ ನೋಡ್ಬೇಕಂತ ಆಸೆ. ನಾವು ಇವಾಗಲೂ ಕೂಡ ಬಹಳ ಜನ ಎದುರು ನೋಡ್ತಾ ಇದ್ದಾರೆ, ನಾನು ಹೆಂಗೆ ಸಾಯಲಾರ್ದಂಗೆ ಇರಬೇಕಂತ. ಆ ನಿಯಮವನ್ನು ನಾವು ಯಾವುದೇ ಏನೇ ಮಾಡಿದ್ರೂ ಮುರಿಯೋಕ್ಕಾಗಂಗಿಲ್ಲ. ಓಕೆ, ನಾವು ಹುಟ್ಟಿದ್ದೀವ, ನಾವು ಇಲ್ಲಿದ್ದೀವ, ಒಂದು ದಿವಸ ನಾವು ಇಲ್ಲಿರೋಂಗಿಲ್ಲ. ಇವತ್ತು ನಮ್ಮ ಮಧ್ಯದಲ್ಲೇ ಒಬ್ಬರಿಲ್ಲ, ಆಯ್ತು, ಅವ್ರ ಪ್ರಯಾಣ ಮುಗಿದು ಅವ್ರು ಹೋದರು, ನಾವು ಅವ್ರ ಹಿಂದೆ ಹೋಗ್ತೀವಿ. ಇವಾಗ ಯಾರು ಹೋಗ್ತೀರಿ ಈ ಗುಂಪಲ್ಲಿ ಫಸ್ಟ್ ನಮ್ಗೆ ಗೊತ್ತಿಲ್ಲ, ಬಟ್ ಹೋಗ್ತೀವಿ. ಓಕೆ, ಇದು ಶಾಶ್ವತವಾದದ್ದಲ್ಲ. ನಮ್ಮ ಅಜ್ಜ ಅಜ್ಜಿ ಹೇಳ್ತಾ ಇದ್ರು, ಏನೋ ಬಹಳ ದೊಡ್ಡ ಪುಣ್ಯ ಮಾಡಿದ್ದೀನಿ ನೀನು, ಅದಕ್ಕೆ ಮನುಷ್ಯನಾಗಿ ಹುಟ್ಟಿದ್ದೀಯ ಅಂತ ಹೇಳ್ತಾರೆ. ಹೋದ ಜನ್ಮದಲ್ಲಿ ಬಹಳ ದೊಡ್ಡ ಪುಣ್ಯ ಮಾಡಿದ್ಯಾ, ಅದಕ್ಕಾಗಿ ನೀವು ಮನುಷ್ಯನಾಗಿ ಹುಟ್ಟಿದ್ಯಾ. ನಾನು ನಂಬಿಟ್ಟಿದ್ದೆ, ನಾನು ಒಳ್ಳೆಯವನಂತ. ಈ ಜನ್ಮದಲ್ಲಿ ನೀನು ಒಳ್ಳೇದು ಮಾಡಿದ್ರೆ ಚಲೋ, ಕೆಟ್ಟದ್ದು ಮಾಡಿದ್ರೆ ನೀನು ನಾಯಾಗಿ ಹುಟ್ಟಿದೀಯಾ, ಕತ್ತಿಯಾಗಿ ಹುಡ್ತೀಯಾ, ಹಂದಿಯಾಗಿ ಹುಡ್ತೀಯಾ ಅಂತ ಹೇಳ್ತಾರೆ. ಅದು ಕೂಡ ನಂಬಿದೆ. ಯಾವಾಗ ನಾನು ಬೈಬಲ್ ಓದಿದೆ ಅರ್ಥ ಆಯಿತು, ಮನುಷ್ಯನಿಗಿರೋದು ಒಂದೇ ಒಂದು ಜೀವನ. ಎಷ್ಟು ಜೀವನ ಮನುಷ್ಯನಿಗಿರೋದು? ಒಂದೇ ಒಂದು ಜೀವನ. ಹುಟ್ಟಿದ ಮೇಲೆ ಸಾವಿದೆ. ಈ ಲೋಕದಲ್ಲಿ ನಾವು ಸಾವನ್ನ ಎದುರಿಸಲೇಬೇಕು. ಓಕೆ, ನಾವು ಅದ್ರ ಬಗ್ಗೆ ನಾವು ಕೆಲವೊಂದು ವಿಷಯಗಳನ್ನು ನೋಡೋಣ. ನಾವು ಫಸ್ಟ್ ಕೊರಿಂಥಿಯನ್ 15:22. ಫಸ್ಟ್ 15:22 ಯಾರು ಓದ್ತೀರಾ? ಓಕೆ, ಸಂಗೀತ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಏನಂತ ನೋಡಿ, ನಮ್ಮ ಮರಣ ನಮ್ಮ ಮಾನಸಿಕವಾಗಿ ದುಃಖ ತರುತ್ತೆ. ಇಮೋಷನಲ್ ಆಗಿ ನಾವು ಬಹಳ ದುಃಖಭರಿತರಾಗಿರ್ತೀವಿ. ಆದ್ರೆ ಒಂದು ನಾವು ಮರಿಬಾರ್ದು, ಇನ್ನೊಂದು ಸತ್ಯ ಇದೆ. ಇನ್ನೊಂದು ಕಡೆ ನಾವು ನೋಡ್ತಾ ಇಲ್ಲ. ಏನಿದೆ? ಯಾವ ಪ್ರಕಾರವಾಗಿ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರು, ಅಂದರೆ ನಾವು ಆದಮ್ ಮತ್ತು ಅವಳು ಪಾಪ ಮಾಡಿದ್ರಿಂದ ನಾವೆಲ್ಲ ಈ ಸಾವಿಗೆ ಈಡಾದೀವಿ. ನಾವು ಈ ಲೋಕದನ್ನು ಬಿಟ್ಟು ಹೋಗಲೇಬೇಕು. ಅದಾಯ್ತಾ? ಇದು ಮಾತ್ರ ನಮ್ಗೆ ಯಾರು ತಪ್ಪಿಸೋಕ್ಕಾಗಂಗಿಲ್ಲ. ಆದರೆ ಒಂದು ವೇಳೆ ನೀವು ಸತ್ರು ಮತ್ತೆ ಬದುಕಬೇಕಂದ್ರೆ ಏಸು ನಂಬಬೇಕು. ನಮ್ಗನ್ಸುತ್ತೆ ನಾವು ಒಬ್ಬರನ್ನ ಮಣ್ಣು ಮಾಡಿ ಬಂದ್ಬಿಟ್ಟಿವಿ ಅಂತ. ನಾವು ಏಸು ಕೈಲಿ ಒಪ್ಪಿಸಿದ್ದೇವೆ ಅವ್ರನ್ನ. ಅವ್ರು ಹೇಳ್ತಾರೆ, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತವಾಗುವರು. ಅವರು ಹೊಸ ಜೀವನವನ್ನು ಮಾಡ್ತಾ ಇದ್ದಾರೆ. ಅವ್ರು ಎದುರು ನೋಡ್ತಾ ಇದ್ದಾರೆ, ಜಲ್ದಿ ನೀವು ಬರ್ರಿ, ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಬರೀ ಸುಳ್ಳು ಹೇಳ್ಬೇಕು, ಮೋಸ ಮಾಡಬೇಕು, ಒಬ್ಬರನ್ನ ಮೆಚ್ಚಿಸ್ಬೇಕು, ಇವ್ರನ್ನ ಮೆಚ್ಚಿಸ್ಬೇಕಾ, ಅವ್ರನ್ನ ಮೆಚ್ಚಿಸ್ಬೇಕಾ, ಇದೆಯಾ ಜೀವನ ಅದೇಯಾ ಜೀವನ ಅಂತ ಜೀವನ ಮಾಡ್ತಾನೆ ಇದೆ. ನಾವು ಅಂಡರ್ಸ್ಟ್ಯಾಂಡ್? ನಮ್ಮೆಲ್ಲರಿಗೂ ಒಂದು ಜೀವನ ಇದೆ. ಇಲ್ಲಿ ಯಾರೆಲ್ಲ ಯೇಸುವನ್ನ ನಂಬಿ ನೀವು ಕೂತ್ಕೊಂಡಿದ್ದೀರಾ, ನಾವು ಸತ್ತಾಗಲೇ ಹೊಸ ಜೀವನ ಶುರು ಆಗುತ್ತೆ ಯೇಸುವಿನೊಂದಿಗೆ. ಅದಕ್ಕಾಗಿ ನಾವು ಸಂತೋಷ ಪಡಬೇಕು. ಮರಣವನ್ನು ನೋಡಿ ಯಾರು ಭಯ ಪಡಬೇಡಿ. ಮರಣ ಹೊಂದಿದವರು ನೋಡಿ, ಅದು ಕ್ರಿಸ್ತರಾಗಿದ್ರೆ. ಕ್ರೈಸ್ತರಲ್ಲಿ ಯಾರೆಲ್ಲ ಮರಣ ಹೊಂದಿದ್ದಾರೆ, ದೇ ಆರ್ ಸೋ ಬ್ಲೆಸ್ಸೆಡ್. ಅವರು ದೇವರಾಜ್ಯದಲ್ಲಿದ್ದು ಇವತ್ತು ಯೇಸುವಿನಲ್ಲಿದ್ದಾರೆ. ಯಾರು ಮರಣಕ್ಕೆ ಭಯ ಪಡಬೇಡಿ. ಭಯ ಬರುತ್ತೆ, ನಮ್ಮ ಶರೀರ ಎಲ್ಲಿವರೆಗೂ ಇರುತ್ತೆ, ಭಯ ಬರುತ್ತೆ, ನನಗೂ ಬರುತ್ತೆ ಭಯ. ಬಟ್ ಯು ನೀಡ್ ಟು ಟ್ರೈನ್ ಅವರ್ ಸೆಲ್ಫ್. ನಮ್ಮನ್ನು ನಾವೇ ಟ್ರೈನ್ ಮಾಡಬೇಕು. ಶೋಡ್ ಗೆಟ್ ಸ್ಕೇರ್ಡ್ ಆಫ್ ಡೆತ್. ಬಿಕಾಸ್ ಯಾಕೆ ನಾವು ಬೆದರಬಾರ್ದು, ಭಯ ಪಡಬಾರ್ದು? ಐ ಆಮ್ ಕಾನ್ಫಿಡೆಂಟ್. ನನಗೆ ಕಾನ್ಫಿಡೆಂಟ್ ಇದೆ, ನಾನು ಹೋಗ್ತೀನಿ. ನನಗೆ ತುಂಬ ಕಾನ್ಫಿಡೆಂಟ್ ಇದೆ, ನೀವು ಹೋಗ್ತೀರಾ. ನಿಮ್ಗೇನೋ ಡೌಟ್ ಇದ್ದರೆ ನನ್ನ ಹತ್ರ ಬಂದು ಮಾತಾಡಿ, ಕ್ಲಿಯರ್ ಮಾಡ್ತೀನಿ. ಯಾರು ಡೌಟ್ ಮಾಡ್ಕೋಬೇಡಿ. ನಾನು ಹೋಗ್ತೀನೇ ಅಲ್ಲ, ನಾನು ಅದು ಮಾಡಿಬಿಟ್ಟಿದ್ದೀನಿ, ಇದು ಮಾಡಿಬಿಟ್ಟಿದ್ದೀನಿ, ಈ ಪಾಪ ಆ ಪಾಪ ಎಲ್ಲ ಪಾಪ ಕ್ಷಮಿಸಲ್ಪಟ್ಟಿದೆ. ನೀವು ಹೋಗೇ ಹೋಗ್ತೀರಾ. ಯು ಅಂಡರ್ಸ್ಟ್ಯಾಂಡ್? ನಾವೆಲ್ಲರೂ ಕೂಡ ಏನಾಗ್ತೀವಿ, ನಾವು ಹೇಗೆ ಮರಣ ಬಂದು ಹಾಗೆ ನಾವು
ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ. ಸುಮಾರು ಜನ ಇಟ್ಟಿದ್ದಾರೆ, ನಾವು ಮುಂದೆ ಇಡಬೇಕಷ್ಟೇ. ಸೃಷ್ಟಿಯಲ್ಲಿ ಜನನ ಹೇಗಾಯಿತು, ಜನನ ಹೇಗೆ ಬಂತು, ಹೇಗೆ ಮನುಷ್ಯರ ಉತ್ಪತ್ತಿ ಆದರು. ನಾವು ಆದಿಕಾಂಡದಲ್ಲಿ ಓದೋದಾದ್ರೆ ಹೀಗಿರಲು ಆದಿಕಾಂಡ 2:7, ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಏನು ಮಾಡಿದ್ರು ದೇವರು? ಮನುಷ್ಯನ ರೆಡಿ ಮಾಡಿದ್ರು. ಎದರಿಂದ ಮಾಡಿದ್ರು? ಮಣ್ಣಿಂದ ಮಾಡಿದ್ರು. ಅದಕ್ಕೆ ನಮ್ಮನ್ನು ಮಣ್ಣಾಗ ಹಾಕ್ತಾರೆ. ಕ್ರಿಯೇಟೆಡ್ ಬೈ ದ ಮಡ್. ನಾವು ಮಣ್ಣಿಂದ ಉತ್ಪತ್ತಿ ಆಗಿದ್ದೀವಿ. ಯು ಅಂಡರ್ಸ್ಟ್ಯಾಂಡ್? ನಾವು ದೇವರು ನಮ್ಮನ್ನು ಮಣ್ಣಿಂದ ಉತ್ಪತ್ತಿ ಮಾಡಿದ್ರು. ಫಸ್ಟ್ಗೆ ನಾವು ಸೃಷ್ಟಿಯಾಗಿದ್ದು ಮಣ್ಣಿಂದ. ಅದಾದ್ಮೇಲೆ ದೇವರು ಅವ್ರ ಮೂಗಲ್ಲಿ ಊದಿದ್ರು. ಅವರ ಶ್ವಾಸ ನಮ್ಮಲ್ಲಿದೆ. ಎಲ್ಲ ಮನುಷ್ಯರಲ್ಲಿ ಯಾರ ಶ್ವಾಸ ಇದೆ? ನೀವೆಲ್ಲ ಉಸಿರಾಡ್ತಾ ಇದ್ರಿ ಅಲ್ವಾ? ಎಲ್ಲ ಉಸಿರಾಡ್ತಾ ಇದ್ದೀರಿ, ನಾವೆಲ್ಲ ಉಸಿರಾಡ್ತಾ ಇದೀವಲ್ಲ. ಓಕೆ, ಯಾವತ್ತಾದ್ರೂ ನಿಮಗೆ ನೆನಪಿದೆಯಾ? ನಾನು ಉಸಿರಾಡುವುದು ನಾನು ಪರ್ಮಿಷನ್ ಕೇಳಿ ಉಸಿರಾಡ್ತಾ ಇದ್ದೆ. ಯಾವಾದ್ರೂ ಕೇಳಿದೆ ಮೂಗು? ಪ್ರೀತಮ್ ಬ್ರದರ್, ಓ ಪ್ರೀತಮ್ಮ, ಉಸಿರಾಡ್ಬೇಕು, ನೆನ್ಪಿಟ್ಕೋ, ಒಳಗೆಳ್ಕೋ, ಹಾ ಬಿಡು, ಒಳಗೆಳ್ಕೋ, ಹಾ ಬಿಡು ಅಂತ ಏನಾದರೂ ಇದೆಯಾ? ನೋ. ನಾವು ನಿದ್ದೆ ಮಾಡುವಾಗ ಕೂಡ ನಮಗೆ ಅರಿವೇ ಇರಂಗಿಲ್ಲ. ಅರಿವಿದ್ದು ಎಷ್ಟೋ ಜೋಣಿಗೆ ನಮ್ಮ ಮೇಲೆ ಆಸೆ ಹೋಗುತ್ತೆ, ಎಷ್ಟೋ ಹಲ್ಲಿನ ಮೇಲೆ ಬಿದ್ದು ಹೋಗುತ್ತೆ, ಎಷ್ಟೋ ಹಾವುಗಳು ನಮ್ಮ ಪಕ್ಕದಲ್ಲಿ ಹೋಗಿಬಿಡುತ್ತೆ, ಎಷ್ಟೋ ಹುಳ ಕ್ರಿಮಿಕೀಟಗಳು ಹೋಗಿರುತ್ತೆ, ಎಷ್ಟೋ ಸೊಳ್ಳೆಗಳು ನಮಗೆ ಕಡಿದಿದೆ ಅಲ್ವಾ? ಅರಿವು ಇಲ್ಲದೆ ಇರುವ ಕೂಡ ನಿಮ್ಮ ಶ್ವಾಸ ಹಾಗೆ ಉಸಿರಾಡ್ತಾ ಇದೆ ಅಲ್ವಾ? ಅದು ದೇವರ ಶ್ವಾಸ. ಹೌದು, ಅವ್ರು ಹೇಳ್ತಾರೆ ಸ್ಟಾಪ್. ಅವ್ರು ಹೇಳಿದ ಮೇಲೆ ನಾವೇನು ಹೇಳಿದ್ರು ಕೂಡ, ಪಂಪ್ ಮಾಡಿದ್ರು ಕೂಡ ಏನಾಗಂಗಿಲ್ಲ. ಅವ್ರು ಹೇಳಿದ್ರೆ ಮುಗಿದಾಯ್ತು, ಹೋಗಬೇಕು ಅಲ್ವಾ? ಮನುಷ್ಯನು ಈ ರೀತಿಯಲ್ಲಿ ಸೃಷ್ಟಿಯಾಗಿದ್ದಾನೆ. ಯಾವ ರೀತಿಯಲ್ಲಿ? ಹೇಗೆ? ಮಣ್ಣಿನಿಂದ ಸೃಷ್ಟಿ ಆದ್ರು. ಯಾರ ಸೃಷ್ಟಿ ಮಾಡಿದ್ರು? ಮಣ್ಣಿನಿಂದ. ಮತ್ತೆ ಇಲ್ಲ ಇಲ್ಲ, ಆದವರು ಮತ್ತೆ ಯಾರು ಸೃಷ್ಟಿ ಮಾಡಿದ್ರು? ಮಣ್ಣಿಂದ. ಸಾರಿ, ಹಾ, ಅದ ಒಬ್ಬರೇ. ಅವಳು ಸೃಷ್ಟಿ ಆಗಿದ್ದು ಆತನ ದೇಹದಿಂದ. ಅದು ಕೂಡ ಮಣ್ಣೆ, ಆದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದ ಮಣ್ಣು. ಇಂಪ್ರೂವ್ಮೆಂಟ್ ಅಲ್ಲಿ ಬಂದಿದೆ ಅಲ್ವಾ? ಇವರಿಬ್ಬರನ್ನ ಸೃಷ್ಟಿ ಮಾಡಿಬಿಟ್ಟು ದೇವ್ರು ಏನು ಮಾಡಿದ್ರು ಅಂದರೆ, ಈಡನ್ ಗಾರ್ಡನ್ದಲ್ಲಿ ಬಿಟ್ಟರು. ಅಂದರೆ ಗಾರ್ಡನ್ನಲ್ಲಿ ನೀವು ಜೀವನ ಮಾಡಿ ಅಂತ ಬಿಟ್ಟರು. ಜೀವನ ಮಾಡುವಾಗ ಆದಿಕಾಂಡ 1:28 ಓದುವಾಗ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಸಂಚರಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ಏನು ಮಾಡಬೇಕು? ನೀವು ಬಹು ಸಂತಾನವಾಗಿ ಆಗಬೇಕು. ನೀವು ದಿಸ್ ವಾಟ್ ವಿ ಆರ್ ಬಾರ್ನ್. ಮನುಷ್ಯರಾಗಿ ನಮ್ಮದೇನು ಸಂತತಿ ಬೆಳೀಲಿ. ನಿಂಗಪ್ಪ ನೀಲ ಎಷ್ಟೋ ವರ್ಷದಿಂದ ಇಬ್ಬರೇ ಬಂದರು. 3 ಮಂದಿ ಚಳಿಮಳಿ ಕರ್ಕೊಂಡ್ಬಂದರು. 4 ಮಂದಿ, 3 ಮಂದಿ ಚಳಿಮಳಿ ಕರ್ಕೊಂಡ್ಬಂದರು. ಎಷ್ಟು ಜನ ಇದ್ರು ಅವರು? 5 ಜನ ಇದ್ರು. ಮಗನಿಗೆ ಮದುವೆ ಆಯಿತು, 6 ಜನ ಆದರು. ಮಗಳಿಗೆ ಮದುವೆ ಆಯಿತು, 7 ಜನ ಆದರು. ಇನ್ನೊಂದು ಮಗಳಿಗೆ ಮದುವೆ ಆಯಿತು, 8 ಜನ ಆದರು. ಸಂತತಿ ಬೆಳೀತಾ ಇದೆಯಾ? ಅದು ಅಷ್ಟು, ಅದು ಸಾಕಾಗಿಲ್ಲ ಅಂತ ಅವ್ರ ಮಗನಿಗೆ 2 ಮಕ್ಕಳು. ಎಷ್ಟು ಜನ ಆದರು? 10 ಜನ ಆದರು. ಅವ್ರ ಮಗಳಿಗೆ 2 ಮಕ್ಕಳು, 12 ಜನ ಆದರು. ಸಿ, ದೇವ್ರ ಕಾರ್ಯವನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ ಅಲ್ವಾ? ದೇವರ ಆಶೀರ್ವಾದ ಏನು ಹೇಳಿದ್ರು ಅದು ಮಾಡ್ತಾ ಇದ್ದಾರೆ. ಅವರೊಬ್ಬರೇ ಇಲ್ಲ, ಇಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ನಾವೆಲ್ಲರೂ ಕೆಲಸ ಏನು? ಸಂತತಿನ ದೇವರು ಅದಕ್ಕೆ ನಮ್ಮನ್ನು ಹುಟ್ಟಿಸಿದ್ದಾರೆ, ನಾವು ಬೆಳಿಬೇಕು ಅಂತ. ಓಕೆ, ನಾವು ಬೆಳೆದೇನು ಮಾಡಬೇಕು? ಅವ್ರನ್ನ ಮಹಿಮೆ ಪಡಿಸ್ಬೇಕು. ಓಕೆ, ಅದಾದಮೇಲೆ ಏನಿದು ಆದಮ ಅವಳು
ಅದು ಬೇರೆ ಸ್ಟೋರಿ, ಇನ್ನೊಂದು ಸ್ಟೋರಿ ಬರುತ್ತೆ. ಓಕೆ, ಅದಾದಮೇಲೆ ಆಯಿತು. ನೆಕ್ಸ್ಟು ಓಕೆ, ಆಧ್ಯಾತ್ಮಿಕ ಜನನ ಮತ್ತು ದೇವರ ವಾಗ್ದಾನಗಳು. ದೇವರ ಪ್ರಾಮಿಸಿಂದ ಹುಟ್ಟಿದ ಜನಗಳು ಏನು? ದೇವರ ಪ್ರಾಮಿಸಿಂದ ಹುಟ್ಟಿದ ಜನಗಳು. ಆದಾಮ ಅವಳು ಹುಟ್ಟಿದ್ರು, ದೇವರು ಸೃಷ್ಟಿ ಮಾಡಿದ್ರು ಅವ್ರನ್ನ. ಅದಾದಮೇಲೆ ಅವ್ರು ಈಡನ್ ತೋಟದಲ್ಲಿ ಏನೋ ಕೆಲಸ ಮಾಡಿದ್ರು, ಅವ್ರನ್ನ ಹೊರಗಡೆ ಹಾಕಿದ್ರು, ಲೋಕದಲ್ಲಿ ಬಂದರು. ಲೋಕದಲ್ಲಿ ಬಂದು ಜನನ ಸ್ಟಾರ್ಟ್ ಆಯಿತು. ಜನನ ಸ್ಟಾರ್ಟ್ ಆದಮೇಲೆ ಅವರೆಲ್ಲರೂ ಕೂಡ ಉದಾಹರಣೆ ಆಗಿರಲಿಲ್ಲ. ಜನಗಳೇನಾದ್ರು ಉದಾಹರಣೆ ಆಗಿರಲಿಲ್ಲ. ಅದಕ್ಕಾಗಿ ದೇವ್ರು ಏನು ಮಾಡಿದ್ರು? ಒಬ್ಬನ ಆರಿಸ್ಕೊಂಡ್ರು, ಅಬ್ರಾಹ್ಮನ ಆರಿಸ್ಕೊಂಡ್ರು. ಅಬ್ರಾಹ್ಮ್ಗೆ ಆರಿಸ್ಕೊಂಡು ಅದು ಏನಿತ್ತು, ಅವ್ರಿಗೆ ಮಕ್ಕಳೇ ಇರಲಿಲ್ಲ. 90 years ಆದರೂ ಕೂಡ ಮಕ್ಕಳಿಲ್ಲ. ಅಂಥವ್ರನ್ನ ಆರಿಸ್ಕೊಂಡ್ರು. ಆರಿಸ್ಕೊಂಡು ಹೇಳಿದರು, ನಿನ್ನ ಮೂಲಕ ನಾನು ಒಂದು ಸಂತತಿಯನ್ನು ಉತ್ಪತ್ತಿ ಮಾಡ್ತೀನಿ. ನಿನ್ನ ಸಂತತಿಯಿಂದ ಒಬ್ಬ ರಕ್ಷಕರು ಬರ್ತಾರೆ. ಅವಾಗಲೇ ಪ್ಲಾನ್ ಮಾಡಿಬಿಟ್ರು. ಅವಾಗ ಇಸಾಕ್ ಬಂದ್ಬಿಟ್ಟು ವಾಗ್ದಾನದ ಮಗ ಆದರು, ಪ್ರಾಮಿಸ್ಡ್ ಸನ್ ಆದರು. ಓಕೆ, ಇಸಾಕನ್ ಏನು ಮಾಡಿದ್ರು? ಮೊದಲನೇ ಪ್ರಾಮಿಸ್ ಸನ್ ಯಾರಾಗಿದ್ರು? ಇಸಾಕನ್. ಇಸಾಕನ್ ಹುಟ್ಟಿದ್ರಿಂದ ಯೇಸು ಕ್ರಿಸ್ತ ಜನನ ಆಯಿತು. ಯೇಸು ಕ್ರಿಸ್ತ ಜನನ ಆಗಿದ್ದರಿಂದ ನಾವೆಲ್ಲ ಹುಟ್ಟಿದ್ದೀವಿ. ಅಂದರೆ ಪುನರುತ್ಥಾನ ಆಗಿದೆ ನಮಗೆ. ಯು ಗಾಟ್ ಬ್ಯಾಪ್ಟೈಸ್ಡ್. ಆ ಹುಟ್ಟು ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ನಾವು ನಮ್ಮ ಜನನ ಯಾವುದೋ ಲಿಂಕ್ ಇಲ್ಲ. ಆ್ಯಕ್ಚುಲಿ ಮೇ ಬಿ ಲಿಂಕ್ ಇರ್ಬೋದು, ಇಲ್ಲಿರೋರು ಯಾರಾದರೂ ಯೇಸು ಕ್ರಿಸ್ತ ಮೇರಿ ಅವರ ಸಂತತಿಯಿಂದ ಲಿಂಕ್ ಇಲ್ಲದೆ ಇರ್ಬೋದು. ಬಟ್ ವೆನ್ ವಿ ಗಾಟ್ ಬ್ಯಾಪ್ಟೈಸ್ಡ್ ವಿ ಗಾಟ್ ಲಿಂಕ್. ನಾವು ಯಾವಾಗ ಬ್ಯಾಪ್ಟಿಸಮ್ ತೊಗೊಂಡಿದ್ವಿ, ನಾವು ಅವರ ಸಂತಾನದವರಾದ್ವಿ. ಯಾರ ಸಂತಾನದವರಾದ್ವಿ? ಅಬ್ರಹಾಮನ ಸಂತತಿಯವರು ನಾವು. ಹೇಗೆ? ಅವರು ನಂಬಿಗಸ್ತರಾದರು, ನಾವು ನಂಬಿ ಅಬ್ರಹಾಮನ ಸಂತತಿಯವರಾದ್ವಿ. ಏನೇ? ಅದಾದಮೇಲೆ ಸ್ಯಾಮ್ಯುಯಲ್ ಜನನ ಹೇಗಾಯ್ತಂದರೆ, ಅವ್ರಿಗೂ ಕೂಡ ಮಕ್ಕಳಿರಲಿಲ್ಲ. 10 ಪ್ರಾರ್ಥನೆ ಮಾಡಿ ಒಂದು ಮಗ ಇದು. ದಟ್ ಸನ್ ವಾಸ್ ಸ್ಯಾಕ್ರಿಫೈಸ್ ಟು ದ ಗಾಡ್. ಅವರು ದೇವ್ರಿಗೆ ಒಪ್ಪಿಸ್ಬಿಟ್ರು, ದೇವ್ರಿಗಾಗಿ ನೀವು ಜೀವನ ಮಾಡ್ರಿ ಅಂತ. ಅವರು ಕೂಡ ಅವ್ರ ಮೂಲಕ ಕೂಡ ಅನೇಕ ಅದ್ಭುತಗಳು ನಡೆದಿದೆ ಅಲ್ವಾ? ಅದಾದಮೇಲೆ ಯೇಸುವಿನ ಜನನ ಆಯಿತು. ಏಷಾಯದಲ್ಲಿ ಬರೆದಿದೆ. ಅದಾದಮೇಲೆ ಮತ್ತಾಯ 1:23 ನಾವು ಓದ್ಬೋದು. ಯೇಸುವಿನ ಜನನ ಹೇಗಾಯಿತು? ಕನ್ನಿಕೆಯಲ್ಲಿ ಹೋಯಿತು. ಈ 3 ಜನನ ಇದೆಯಲ್ಲ, ತುಂಬ ವ್ಯತ್ಯಾಸಕರವಾದ ಜನನ. ಫಸ್ಟು ಇಸಾಕ್, ವಯಸ್ಸಾದರೂ ಕೂಡ ಅವ್ರ ಮಕ್ಕಳಾದರು. ಎರಡನೇದು ಸ್ಯಾಮ್ಯುಯಲ್, ಅವ್ರ ಜನನ ಆಯಿತು. ಅವರು ದೇವರಿಗಾಗಿ ಸೇವೆ ಮಾಡೋಕ್ಕೆ ಮುಂದೆ ಹೋದ್ರು ಕೂಸಿಂದ. ಮೂರನೇದು ಯೇಸು ಕ್ರಿಸ್ತರು ಕನ್ನಿಕೆ ಹೊಟ್ಟೆಯಲ್ಲಿ ಹುಟ್ಟಿ ನಮ್ಮೆಲ್ಲರಿಗೂ ರಕ್ಷಣೆ ತೊಗೊಂಬಂದರು. ಈ 3 ಜನನ ಬೈಬಲ್ದಲ್ಲಿ ಸ್ವಲ್ಪ ವ್ಯತ್ಯಾಸಕರವಾದ ಒಂದು ಜನನವಾಗಿದೆ. ಓಕೆ, ಅದಾದಮೇಲೆ ಕ್ರಿಸ್ತನಲ್ಲಿ ಹೊಸ ಜನ್ಮ ನಮಗೆ ಆಯಿತು. ಓಕೆ, ಯೋಹಾನ 3:3-6 ಯಾರೋ ಓದ್ತೀರಾ? ಓಕೆ, ರವಿ. ಯೋಹಾನ 3:3-6. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದಿತ್ತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಅಚ್ಚರ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ತಿರುಗುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುವುದೋ ಎಲ್ಲಿಗೆ ಹೋಗುವುದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆ ಅಂದನು. ಅದಕ್ಕೆ ನಿಕೋದೇಮನು, ಇದು ಆಗುವುದು ಹೇಗೆ ಅಂದಾಗ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿದಿಲ್ಲವೋ? ಯೇಸು ಕ್ರಿಸ್ತರು ನಿಕೋದೇಮನಿಗೆ ಹೇಳ್ತಾರೆ, ಹೊಸದಾಗಿ ಹುಟ್ಟಬೇಕು.
ಇಲ್ಲೆಲ್ಲರೂ ಪ್ರೈಸ್ ಗಾಡ್ ವಿ ಆರ್ ಆಲ್ ನಾವೆಲ್ಲರೂ ಹೊಸದಾಗಿ ಹುಟ್ಟಿದ್ದೀವಿ. ಎಲ್ಲ ಹೊಸದಾಗಿ ಹುಟ್ಟಿಲ್ಲ, ಹೊಸದಾಗಿ ಹುಟ್ಟೋಕ್ಕೆ ಪ್ರಯಾಸ ಪಡಬೇಕು. ಹೊಸದಾಗಿ ಹುಟ್ಟಿಲ್ಲ ಅಂದರೆ ಹೊಸ ಜನ್ಮ ಇಲ್ಲ ನಮಗೆ. ಹಾಗೆ ಇಲ್ಲಿ ಯೇಸು ಕ್ರಿಸ್ತನ ನಮ್ಗೆ ಏನಾಗ್ತಂದರೆ ಇನ್ನೊಂದು ಜನನ ಆಗಬೇಕು ನಮಗೆ. ಒಂದು, ನಾವು ತಾಯಿ ಗರ್ಭದಿಂದ ಹೊರಗಡೆ ಬಂದಿದ್ದು. ಎರಡನೇದು, ನೀರಿನಿಂದ ಹೊರಗಡೆ ಬರಬೇಕು. ಇವೆರಡು ಜನನ ನಮಗೆ ಆದರೆ ನಮಗೆ ಸಾವಿಲ್ಲ. ಈ ಶರೀರಕ್ಕೆ ಸಾವಿದೆ, ನಮ್ಮ ಆತ್ಮಕ್ಕೆ ಸಾವಿಲ್ಲ. ನನಗೆ ಬಹಳ ಖುಷಿ ಏನಂದರೆ, ನನಗೆ ಭಾಳ ಹೆಮ್ಮೆ ಏನಂದರೆ ನಾವೆಲ್ಲರೂ ಕೂಡ ನೀರಿನಿಂದ ಎದ್ದು ಹೊಸ ಜನ್ಮವನ್ನು ತಗೊಂಡು ಬಂದಿದ್ದೀವಿ. ನಾವೆಲ್ಲರೂ ಕೂಡ ಸ್ವರ್ಗ ಹೋಗೋದು ಖಂಡಿತ. ನಿಮ್ಮಲ್ಲಿ ಡೌಟ್ ಇದ್ದರೆ ದಯವಿಟ್ಟು ಅದನ್ನು ಕ್ಲಿಯರಿಫೈ ಮಾಡ್ಕೊಳ್ಳಿ. ನೀವು ಡೌಟಾರು ಪಡ್ರಿ, ಏನಾರು ಪಡ್ರಿ, ಸ್ವರ್ಗಕ್ಕೆ ಹೋಗ್ತೀರಾ. ಯು ಅಂಡರ್ಸ್ಟ್ಯಾಂಡ್? ಅದಕ್ಕಂತ ಪಾಪ ಮಾಡ್ಕೊಂಡು ಕುಂದಿರಬೇಡಿ. ವಿ ಶುಡ್ ಲಿವ್ ದ ಎವ್ರಿ ಕೈಂಡ್ ಆಫ್ ಸಿನ್. ನಾವೆಲ್ಲರೂ ಪಾಪವನ್ನು ಬಿಟ್ಟು ಜೀವಿಸಬೇಕು. ಇಲ್ಲಿ ನಿಕೋದೇಮನಿಗೆ ಏನು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಏನು ಮಾಡಬೇಕು? ಹೊಸದಾಗಿ ಹುಟ್ಟಬೇಕು. ನಮಗಿದು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ವಿ ಆರ್ ಆಲ್ರೆಡಿ ಬಾರ್ನ್ ನ್ಯೂ. ಓಕೆ, ಅದಾದಮೇಲೆ ಪೌಲರು ಕೂಡ ಹೇಳ್ತಾರೆ ಏನಂತ, ಹೊಸ ಜನ್ಮ. ಪೌಲರು ಕೂಡ ಏನಂತ ಅಂದರೆ, ಯಾರೆಲ್ಲ ಯೇಸುನ ನಂಬ್ತಾರೆ ಅವರೆಲ್ಲ ಏನು ಹೊಸ ಸೃಷ್ಟಿಯಾಗಿದ್ದಾರೆ. ಎಲ್ಲ ಹೇಳ್ತಾರೆ, 2 ಕೊರಿಂಥಿಯನ್ 5:17 ಹೇಳ್ತಾರೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇದು ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಆಗ್ತದಲ್ಲ? ನಾವು ಹೇಗಿದ್ದೀವಿ ಇವಾಗ? ಹೇಗೋ ಅದ್ಭುತವಾಗಿ ಜೀವನ ಮಾಡ್ತಾ ಇದ್ವಿ. ಮೇ ಬಿ ಯು ಆರ್ ನಾಟ್ 100%, ನಾವು ಪರಿಪೂರ್ಣವಾಗಿಲ್ಲ. ಬಟ್ ನಾವು ಹೊಸ ಆಸೆಗಳಿಂದ, ಹೊಸ ಕನಸುಗಳಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಯು ಅಂಡರ್ಸ್ಟ್ಯಾಂಡ್? ಇಲ್ಲಿ ಯಾರು ಕೂಡ ಸ್ವರ್ಗ ನೋಡಿಲ್ಲ, ಬಟ್ ವಿ ಸ್ಟಿಲ್ ಬಿಲೀವ್ ವಿ ಆರ್ ಗೋಯಿಂಗ್ ಟು ಹೆವೆನ್. ಯಾಕೆ? ನಮಗೆ ಹೊಸ ಜೀವನ ಸಿಕ್ಕಿದೆ. ನಮಗೆಲ್ಲ ಸಂತೋಷವಾಗಿರಬೇಕು, ನಾವೆಲ್ಲರೂ ಕೂಡ ಉಲ್ಲಾಸವಾಗಿರಬೇಕು. ಓಕೆ, ನಾವು ತಮಿಳ್ನಾಡಲ್ಲಿ ನಾವು ನೋಡುವಾಗ ಯಾರಾದರೂ ಮರಣ ಆದರೆ, ಅಲ್ಲಿ ಯಾರಾದರೂ ಮರಣ ಆಗಲಿ, ಅಲ್ಲಿ ಡ್ಯಾನ್ಸ್ ಹೊಡಿತಾರೆ, ಮೋಳ ಹೊಡಿತಾರೆ, ಡ್ಯಾನ್ಸ್ ಮಣ್ಣು ಮಾಡಿಬಿಟ್ಟ ಅಥವಾ ಸುಡುಮುಟ್ಟ ಡ್ಯಾನ್ಸ್ ಹೊಡಿತಾನೆ. ಅದಕ್ಕಂತ ಒಂದು ಟೀಮ್ ಇದೆ. ಫ್ಯಾಮಿಲಿದವರೆಲ್ಲ ಬಂದು ಡ್ಯಾನ್ಸ್ ಹೊಡ್ತಾರೆ, ಅಳ್ಕೊಂತ ಆಡ್ತಾರೆ, ಕೆಲವೊಬ್ರು ನಕ್ಕೊಂತ ಆಡ್ತಾರೆ, ಕೆಲವೊಬ್ರು ಜಿಕ್ಕೊಂತ ಆಡ್ತಾರೆ, ಕೆಲವೊಬ್ರು ಜೋರು ಕಿರ್ಚಿ ಆಡ್ತಾರೆ, ಒಟ್ಟು ಡ್ಯಾನ್ಸ್ ಆಡ್ತಾರೆ. ಯಾಕೆ ಅಂತ ಕೇಳಿದ್ರೆ, ಹುಟ್ಟುವಾಗ ಎಷ್ಟು ಸಂತೋಷವಾಗಿ ಆತನ ಸ್ವೀಕಾರ ಮಾಡಿದ್ರು, ಸತ್ತ ಮೇಲೆ ಕೂಡ ಅಷ್ಟೇ ಸಂತೋಷವಾಗಿ ಅವ್ರನ್ನ ಕಳಿಸ್ಬೇಕು ಅಂತ ಅವ್ರ ಅಭಿಪ್ರಾಯ. ನಾವು ಕೂಡ ಸಂತೋಷವಾಗಿರ್ಬೇಕು. ನಮ್ಮ ಮರಣ ಆದರೆ ನಾವೆಲ್ಲ ಹೋಗ್ತೀವಿ, ಗೋ ಟು ಹೆವೆನ್. ಬಟ್ ಇಮೋಷ್ನಲಿ ವಿ ಆರ್ ವೆರಿ ವೀಕ್. ಇಸ್ ಓಕೆ. ಅದಕ್ಕಾಗಿ ನಾನು ಹೇಳ್ತಾ ಇಲ್ಲ ನಿಮ್ಮನ್ನು ಯಾರು ಅಳ್ಬಾರ್ದು, ಓಡಾಡಬಾರ್ದು ಅಂತಲ್ಲ. ಯು ಶುಡ್ ಕ್ರೈ. ನಾವೆಲ್ಲ ಅಳ್ಬೇಕು. ಅದು ಬೇರೆ ಪಾತ್ರ. ಓಕೆ, ಆದರೆ ಒಂದು ಸಂತೋಷಗಳು ನಮ್ಮಲ್ಲಿ ಇರಬೇಕು. ಅವರು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಿದ್ದಾರೆ? ಯೇಸುವಲ್ಲಿ ಹೋಗಿದ್ದಾರೆ. ಯಾಕಂದರೆ ಅವರು ಕೂಡ ಹೊಸ ಜೀವನವನ್ನು ಮಾಡ್ತಾಯಿದ್ರು. ಓಕೆ, ಅದಾದಮೇಲೆ ಹುಟ್ಟಾಯಿತು, ಮರಣ ಬಂದ್ಬಿಡ್ತು. ಓಕೆ, ಹೇಗೆ ಬಂತು ಮರಣ? ಪಾಪದ ಪರಿಣಾಮವಾಗಿ ಮರಣ. ಏನಾಯಿತು? ನಾವು ಆದಿಕಾಂಡದಲ್ಲಿ ನಮ್ಮ ಅಜ್ಜ ಅಜ್ಜಿ ಮಾಡಿದ್ರಲ್ವಾ? ಆದಿಕಾಂಡದಲ್ಲಿ ನಮ್ಮ ಅಜ್ಜ ಅಜ್ಜಿ ಏನು ಮಾಡಿದ್ರು? ದೇ ಡಿಡ್ ಸಿನ್. ಅವ್ರು ಪಾಪ ಮಾಡಿದ್ದಕ್ಕೆ ಏನಾಯಿತು? ಆದಿಕಾಂಡದಲ್ಲಿ 3:19 ಹೇಳುತ್ತೆ, ನೀವು ಏನಾಗಿದ್ದೀರಿ? ಧೂಳಾಗಿದ್ದೀರಾ, ಧೂಳಿಗೆ ಹಿಂದಿರುಗುವಿರಿ. ನಾವೆಲ್ಲ ಏನಾಗಿದ್ದೀವಿ? ಧೂಳಾಗಿದ್ದೀವಿ, ಮತ್ತೆ ಧೂಳಿಗೆ ಹಿಂದಿರುಗ್ತೀವಿ. ಯಾಕೆ? ಆದಮವಳು ಅವಿದ್ಯರಾದ್ರು. ಅವರ ಅವಿದ್ಯತ್ವಕ್ಕೆ ನಮಗೆ ಮರಣ ನಿಶ್ಚಯವಾಯಿತು. ಆ ಪಾಪಕ್ಕೆ ಸಂಬಳ ಏನು? ಮರಣ. ನಾವೆಲ್ಲರೂ ಸಾಯಲೇಬೇಕು. ಓಕೆ, ನಾವೆಲ್ಲ ಸತ್ತು ನರಕಕ್ಕೆ ಹೋಗ್ಬೇಕಾಗಿತ್ತು. ಆದಮ ಅವಳು ಆ ಪಾಪದಿಂದ ಮರಣ ಆಯಿತು. ಅದಾದಮೇಲೆ ಇನ್ನೊಂದು ಮರಣ ಆಯಿತು. ಯಾರ್ದಾಯ್ತು? ಫಸ್ಟ್ ಡೆತ್ ಇನ್ ದ ಬೈಬಲ್. ಮೊದಲನೇ ಮರಣ ಯಾರ್ದು? ಏಬಲ್. ಅವ್ರನ್ನ ಸಾಯಿಸ್ಬಿಟ್ರು, ಸ್ವಂತ ಅಣ್ಣನ ಸಾಯಿಸ್ಬಿಟ್ರು. ಫಸ್ಟ್ ಡೆತ್ ಫೇಸ್ ಮಾಡಿದ್ದು, ಫಸ್ಟ್ ಮಣ್ಣು ಮಾಡಿದ್ದು ಯಾರನ್ನ? ಏಬಲ್. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಮರಣದ.
1 2 3 4 ಇದು ಎಷ್ಟನೇ ಮರಣ ಆಗ್ತದೆ ಗೊತ್ತಿಲ್ಲ, ಇವಾಗೂ ಆಗ್ತಾ ಇದೆ. ಹಂಗೆ ಲೆಕ್ಕ ಸ್ಟಾರ್ಟ್ ಆಗ್ತಾ ಇದೆ. ಅದಾದ್ಮೇಲೆ ಆಮೇಲೆ ಅದು ದೇವ್ರು ಏನು ಮಾಡಿದ್ರು, ಪ್ರಳಯವನ್ನು ಉಂಟು ಮಾಡಿದ್ರು. ಆದಿಕಾಂಡದಲ್ಲಿ ನಾವು ನೋಡುವಾಗ ದೇವ್ರು ಏನು ಮಾಡಿದ್ರು, ಪ್ರಳಯ ಉಂಟು ಮಾಡಿ ಇಡೀ ಭೂಮಿಗೆ ಮರಣ, ಫುಲ್ ಜನಸಂಖ್ಯೆನೇ ಹೋಯ್ತು, ಒಂದೇ ಒಂದು ಕುಟುಂಬ ಉಳಿತು. ಹೌದಾ ಅಲ್ವಾ? ಎಲ್ಲರೂ ಏನಾದ್ರು ಸತ್ತೋದ್ರು. ಎಷ್ಟು ಮಂದಿ ನೋಡಿ, ಒಂದೇ ಒಂದು ಫ್ಯಾಮಿಲಿ ಇದೆ ಇಡೀ ಭೂಲೋಕದಲ್ಲಿ. ಅಲ್ಲಿ ಡೆತ್ ನಾವು ನೋಡ್ತೀವಿ, ಅಲ್ಲಿ ಸಾವುಗಳನ್ನು ನಾವು ನೋಡ್ತೀವಿ. ಎರಡನೇದು ಎಕ್ಸೋಡಸ್ ಅಲ್ಲಿ ನಾವೇನು ನೋಡ್ತೀವಿ, ಎಲ್ಲ ಚೊಚ್ಚಲ ಮಕ್ಕಳು ಸತ್ತೋದ್ರು, ಎಲ್ಲ ಚೊಚ್ಚಲ ಮಕ್ಕಳು ಸತ್ತೋದ್ರು. ಮೊದಲನೇ ಮಗ ಕಲಸಾದ್ರು, ಸತ್ತೋಗ್ಬಿಟ್ರು. ಅಲ್ಲಿ ಕೂಡ ನಾವು ಮರಣವನ್ನು ನೋಡ್ತೀವಿ. ಬೈಬಲ್ದಲ್ಲಿ ಹಿಂಗೆ ಓದ್ತಾ ಹೋದ್ರೆ ಎಷ್ಟೋ ಮರಣಗಳನ್ನು ನೋಡ್ತೀವಿ. ಎಷ್ಟೋ ಜನ ಸತ್ತು ಹೋಗ್ತಾರೆ, ಎಷ್ಟೋ ಜನ ಹೀನಾಯವಾಗಿ ಸತ್ತು ಹೋಗ್ತಾರೆ. ನಮ್ಮ ಹೀರೋಸ್, ಕೆಲವೊಮ್ಮೆ ನಮ್ಮ ಹೀರೋಸ್ ಕೂಡ ಹೀನಾಯವಾಗಿ ಸತ್ತು ಹೋಗಿದ್ದಾರೆ. ಅಂದರೆ ಸಾವು ನಮಗೆ ಖಚಿತ ಬಂದೇ ಬರುತ್ತೆ. ಓಕೆ, ಅದನ್ನ ಯಾರು ತಪ್ಸೋಕ್ಕಾಗಂಗಿಲ್ಲ. ಓಕೆ, ಯೇಸುವಿನ ಮರಣ ಮತ್ತು ಪುನರುತ್ಥಾನ. ಓಕೆ, ಯೇಸುಗೂ ಬಹಳ ಭಯಂಕರವಾದ ಸಾವೇನೆಂದರೆ ಯೇಸು ಕ್ರಿಸ್ತರಾಗಿರುತ್ತೆ. ಈ ಲೋಕದಲ್ಲಿ ಯಾರಿಗೆ ಆಯಿತೋ ಗೊತ್ತಿಲ್ಲ, ಬಟ್ ಅದ್ರ ಬಹಳ ಭಯಂಕರವಾದ ಸಾವು ಯಾರಿಗಾಯಿತು? ಹಿ ಡೈಡ್ ಆನ್ ದ ಕ್ರಾಸ್. ಅವರ ದೇಹದಲ್ಲಿ ಆಗಲಾರದ ಕಡೆ ಗಾಯಗಳು ಎಷ್ಟೋ ಆಗಿದೆ. ತಲೆಯಿಂದ ಹಿಡಿದು ಕಾಲಿನವರೆಗೂ ಯಾವ ಭಾಗ ಕೂಡ ಬಿಟ್ಟಿಲ್ಲ, ಅದೆಲ್ಲ ಗಾಯ ಮಾಡಿದ್ರು ಅವರು. ಎಲ್ಲ ಭಾಗದಿಂದ ರಕ್ತವನ್ನು ಸುರಿಸಿದ್ದಾರೆ. ಗುಪ್ತವಾಗಿ ಸಾಯಿಸಿಲ್ಲ, ಜನರ ಮುಂದೆ ಸಾಯಿಸಿದ್ರು. ಎಲ್ಲ ಜನಗಳ ಮಧ್ಯದಲ್ಲಿ ಅವರ ಸಾಯಿಸಿಬಿಟ್ರು. ಯೇಸು ಕ್ರಿಸ್ತ ಕೂಡ ಫೇಸ್ ಮಾಡಿದ್ರು ಡೆತ್ನ. ಯೇಸು ಕ್ರಿಸ್ತ ಕೂಡ ಡೆತ್ ಬಿಟ್ಟಿಲ್ಲ. ಆದರೆ ಇಲ್ಲಿಂದ ಯೂಟರ್ನ್ ಆಯಿತು. ಡೆತ್ ಆಯಿತು, ಅದು ಗೆಲ್ಲಕ್ಕಾಗಲಿಲ್ಲ. ಸಾವು ಅವ್ರನ್ನ ಹಿಡ್ಕೊಳಕ್ಕಾಗಲಿಲ್ಲ. ಓಕೆ, ಸಾವ್ರನ್ನ ಬಿಟ್ಟು ಸಾವು ಒಂದು 3 ದಿವಸ ಅಷ್ಟೇ ಹಿಡ್ಕೊಂಡಿತ್ತು. ಅದಾದಮೇಲೆ ಸಾವು ಕೂಡ ಬಿಟ್ಬಿಡ್ತು. ಸಾವನ್ನ ಜಯಿಸಿ ಬಂದರು. ಓಕೆ, ಅದಾದಮೇಲೆ ಆಯಿತು. ಸಮಾಧಿಯಲ್ಲಿ ನೋಡ್ತಾರೆ, ಯೇಸು ಎದ್ದು ಬರ್ತಾರೆ. ಎದ್ದು ಬಂದು 40 ದಿವಸ ಶಿಷ್ಯರೊಂದಿಗೆ ಇರ್ತಾರೆ. ಹಿ ಲಿವ್ಡ್ 40 days ವಿತ್ ದ ಡಿಸೈಬಲ್ಸ್. ಊಟ ಮಾಡ್ತಾ, ಉಣಿಸ್ತಾ, ಪ್ರೀಚ್ ಮಾಡ್ತಾ 40 ದಿವಸ ಅವ್ರು ಇದ್ರೆ ಅಲ್ವಾ? ಇದು ನಮಗೆ ಕಾನ್ಫಿಡೆನ್ಸ್ ತರದೆ ನಾವು ಸಾಯ್ತೀವಿ ಮತ್ತೆ ಬದುಕ್ತೀವಿ. ನಾವೆಲ್ಲರೂ ಬದುಕ್ತೀವಿ, ತಿರ್ಗ ನಾವೆಲ್ಲ ಒಬ್ಬರೊಬ್ರು ನೋಡ್ತೀವಿ. ಬಟ್ ಆದರೆ ಈ ಪಾಪದ ಸ್ವಭಾವ ಇರಂಗಲ್ಲ. ಈ ಪಾಪದ ಸ್ವಭಾವ ನಮ್ಮಿಂದ ಸತ್ತೋಗ್ಬಿಟ್ಟಿರುತ್ತೆ. ಹೇಗೆ ಆದಾಮ ಅವಳಿದ್ರು ಈದನ್ ತೋಟದಲ್ಲಿ, ಆ ಸ್ವಭಾವದಿಂದ ನಾವೆಲ್ಲರೂ ಒಬ್ಬರೊಬ್ರು ನೋಡ್ತೀವಿ. ಯಾವ ಕಲ್ಮಶ ಇಲ್ಲ, ಯಾವ ಕೋಪ, ಯಾವುದು ಇದಿಲ್ಲ. ಹೊಸ ಲೈಫ್ ನಮಗೆ ಸಿಗುತ್ತೆ. ಏಮನ್ ಬ್ರಸ್ಟರ್ಸ್. ಓಕೆ, ಜನನ ಮತ್ತು ಮರಣದ ಸಂಪರ್ಕಿಸುವುದು. ನಾವು ನವಜಾತ ಜನನಕ್ಕೆ ಕಾರಣವಾಗುತ್ತೇವೆ. ನಾವೆಲ್ಲ ಏನಾಗಿದ್ದೀವಿ? ನಾವೆಲ್ಲ ಹೊಸದಾಗಿ ಹುಟ್ಟಬೇಕು. ಯಾರೆಲ್ಲ ನಿಕೋದೇಮನ್ ಥರ ಕೇಳಿ ಹಂಗೆ ಹೋಗೋದಲ್ಲ. ನಾವು ಕೇಳಿ ಹೊಸದಾಗಿ ಹುಟ್ಟಬೇಕು. ಆದರೆ ನಾವೆಲ್ಲ ಹುಟ್ಟಿದ್ದೀವಿ. ನಾನು ನಿಮಗೆಲ್ಲ ಹೇಳಬೇಕಾಗಿಲ್ಲ ಹೊಸದಾಗಿ ಹುಟ್ಟಿರಂತ. ನೀವೆಲ್ಲ ಹೊಸದಾಗಿ ಹುಟ್ಟಿದ್ದೀರ. ಓಕೆ, ಏನಂತೆ ಹೊಸದಾಗಿ ಹುಟ್ಟಿದ್ರಿ? ಎಲ್ಲ ಓದ್ತೀರಾ ಅದನ್ನ? ರೋಮಪುರ 6:4, ಫಿಲಿಪ್ಪ 1:21 ಓದ್ತೀರಾ? ಮುತ್ತಣ್ಣವ್ರೆ. ಭೌತಿಕ ಮರಣದ ಮೂಲಕ ವಿಶ್ವಾಸಿಗಳು ನಿತ್ಯ ಜೀವವನ್ನು ಪ್ರವೇಶಿಸುತ್ತಾರೆ. ಏನಂದ್ರೆ ಅಷ್ಟೇ. ಅದು ಆಮೇಲೆ ಬೇರೆ ವಚನ. ಅದು ಯಾರಾದರೂ ಯೇಸುವನ್ನು ನಂಬಿದರೆ, ಯೇಸುವನ್ನು ಯಾರಾದರೂ ಜೀವನ ಹೊಸದಾಗಿ ಜೀವನ ಮಾಡ್ತಾ ಇದ್ದಾರೆ, ಅವರೆಲ್ಲ ಸತ್ರು ಕೂಡ ಏನಂತಾರೆ? ನಿತ್ಯ ಜೀವವನ್ನು ಪ್ರವೇಶಿಸುತ್ತಾರೆ.
ಓಕೆ, ಅವರು ನಿತ್ಯ ಜೀವಕ್ಕೆ ಹೋಗ್ತಾ ಇದ್ದಾರೆ, ಅವರು ಹೊಸ ಜೀವನಕ್ಕೆ ಹೋಗ್ತಾ ಇದ್ದಾರೆ. ರೋಮಪುರದವರು 6:4 ಓದಿ. ಹಾಂ, ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಏನಂದ್ರೆ ನಾವೆಲ್ಲರೂ ದೀಕ್ಷೆ ತಗೊಂಡಾಗ ಅವ್ರ ಜೊತೆ ನಾವು ಸಮಾಧಿ ಆಗ್ಬಿಟ್ಟಿದ್ವಿ. ಯೇಸು ಕ್ರಿಸ್ತ ಸಮಾಧಿ ಆದ್ರಲ್ಲ, ಹಾಗೆ ನಾವು ಸಮಾಧಿ ಆಗಿದ್ದೀವಿ. ಇವಾಗ ನಾವು ಹೊಸದಾಗಿ ಜೀವನ ಮಾಡ್ತಾ ಇದ್ದೀವಿ. ಈ ಶರೀರಕ್ಕೆ ಮರಣ ಇದೆ, ಆದರೆ ನಮ್ಮ ಆತ್ಮಕ್ಕೆ ಮರಣ ಇಲ್ಲ. ಓಕೆ, ಅದೇ ರೀತಿಯಲ್ಲಿ ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನವು ಏನಾಯಿತು? ಯೇಸುವಿನ ಮರಣವು ಎಲ್ಲ ಮಾನವ ಕುಲಕ್ಕೆ ಆತ್ಮಿಕ ಪುನರುಜ್ಜನ ಸಾಧ್ಯತೆಯನ್ನು ತಂದಿತ್ತು. ಯೇಸು ಕ್ರಿಸ್ತರು ಸತ್ತು ಎದ್ದು ಬಂದಿದ್ದಾರೆ, ಅದು ಒಂದೇ ಒಂದು ನಮಗೆ ಪುರಾವೆ ಆಗಿದೆ. ನಾವೆಲ್ಲ ಸತ್ತು ಸ್ವರ್ಗಕ್ಕೆ ಹೋಗ್ತೀವಿ. ಆಮೆನ್. ನಾವೆಲ್ಲರೂ ಸತ್ತು ಸ್ವರ್ಗಕ್ಕೆ ಹೋಗ್ತೀವಿ. ಇವನು 1 ಕೊರಿಂಥಿಯನ್ 15:54-57. ಯಾರೋ ಹತ್ರ ಇಲ್ಲಿ ಬೇಡ, ಓದಮ್ಮ. 1 Corinthians 15:54-57. ಲಯವಾಗುವ ಈ ದೇಹವು ನಿರ್ಮಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ನಮ್ಮ ಭಯ ಪಡಬೇಕಂತ ಅವಶ್ಯಕತೆ ಇಲ್ಲ. ಮರಣ ನಮ್ಮನ್ನು ಜಯಿಸಕ್ಕಾಗಂಗಿಲ್ಲ. ನಾವು ಜಯಿಸಿದ ಪಾರ್ಟಿಯಲ್ಲಿದ್ದೀವಿ. ಯಾರು ಜಯ ಹೊಂದಿದಾರಲ್ಲ ಅವರೊಂದಿಗೆ ನಾವಿದ್ದೀವಿ. ಆ ರಾಜನೊಂದಿಗಿದ್ದೀವಿ. ಜಯಶಾಲಿ ಆಗಿಬಿಟ್ಟಿದ್ದಾರೆ. ಇವಾಗ ಸಂಭ್ರಮದ ದಿನಗಳು. ಓಕೆ, ಆ ಸಂಭ್ರಮದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಓಕೆ, ನಾವೆಲ್ಲರೂ ನಾವೆಲ್ಲರೂ ಸುಶೀಲ ಆಂಟಿನ ಮಿಸ್ ಮಾಡ್ತೀವಿ. ಐ ಆಲ್ಸೋ ಮಿಸ್ ಸರ್. ನಾವು ರ್ಯಾಡಿಕಲ್ ಆದ ಒಂದು ಸಿಸ್ಟರ್ ಅವರು. ನನಗೆ ಗೊತ್ತಿರೋ ಪ್ರಕಾರ ಅವ್ರ ದೇಹಕ್ಕೆ ವಯಸ್ಸಾಗಿದ್ದು ಅಷ್ಟೇ, ಆದರೆ ಅವರು ಮಿನಿಸ್ಟ್ರಿ ಎಲ್ಲ ಮಾಡೋದು ನೋಡಿದ್ರೆ ಸಣ್ಣ ಹುಡುಗರು ಮಾಡ್ದಂಗೆ ಮಾಡ್ತಿದ್ರು. ಶಿ ಗಾಟ್ ಬ್ಯಾಪ್ಟೈಸ್ಡ್. ಅವ್ರು ಬ್ಯಾಪ್ಟಿಸಮ್ ತೊಗೊಂಡ್ರು. ಸುಮ್ಮನೆ ಮನೇಲಿ ಕೂತ್ಕೊಂಡು ರೊಟ್ಟಿ ಮಾಡ್ತಾ ಇರಲಿಲ್ಲ. ಅವ್ರ ಮಕ್ಕಳಿಗೆ ಹೇಳ್ತಾಯಿದ್ರು. ಆಮೇಲೆ ಪ್ರಸನ್ನ ಹೇಳಿದರು, ನೋ ಶಿ ಟ್ರೈಡ್ ಎ ಲಾಟ್. ಅದಾದಮೇಲೆ ಪ್ರಸನ್ನ ಡಿಸೈಬಲ್ ಆದ್ಲು. ಸುಮಾ, ಸಂಜನಾ, ಮದ್ಯಾರು, ಸೀಮಾ, ಗಿಲ್ಬರ್ಟ್ ಎಲ್ಲರೂ ಡಿಸೈಬಲ್ ಆದರು. ಶಿ ವಾಸ್ ವೆರಿ ಇನ್ಫ್ಲುಯೆನ್ಸ್. ಅವ್ರೇನಾದ್ರಂದರೆ ಇನ್ನೊಬ್ರಿಗೆ ಬಹಳ ಮಾದರಿಯಾಗಿದ್ದರು. ಮತ್ತು ಅವರು ಪ್ರೇರೇಪಣೆ ಮಾಡಿದ್ರು ಜನಗಳಿಗೆ ಬರ್ರಿ ಅಂತ. ಅಷ್ಟೊಂದು ಏನೇ ಇರಲಿ, ಅವ್ರು ಕಾಯಿಲೆ ಇರಲಿ, ಏನೇ ಇರಲಿ, ಮುಗಿದ ಮಿನಿಸ್ಟ್ರಿ ಬಾ ಅಂದರೆ ಬರ್ತಿದ್ರು. ನಾವೇ ಕೆಲವೊಮ್ಮೆ ಬರಬೇಡ ಅಂತಿದ್ವಿ, ಬೇಡ ಅಂಡಿ ನೀವು ರೆಸ್ಟ್ ತಗೋರಿ ಅಂತ. ನಾವು ಮಾಡ್ತೀನಿ. ನನಗೆ ಬಹಳ ಹೆಮ್ಮೆ ಅವ್ರ ಬಗ್ಗೆ. ನಮ್ಮೊಂದಿಗಿದ್ದು ಒಂದು ಅದ್ಭುತವಾದ ಜೀವನವನ್ನು ಮಾಡಿ ಹೋಗಿದ್ದಾರೆ. ನನಗೆ ಬಹಳ, ನಾನು ಕೂಗಿ ಹೋದಾಗ ನನಗೆ ಬಹಳ ಸಪೋರ್ಟ್ ಮಾಡಿದ್ರು ಅವರು ನನಗೆ ಬಹಳ ನನ್ನ ಸೈಡ್ ತೊಗೊಂಡಿದ್ರು. ನನ್ನ ಸೈಡ್ ತೊಗೊಂಡು ನನ್ನ ಪರವಾಗಿ ಮಾತನಾಡಿದರು. ಅದ್ರ ಬಗ್ಗೆ ಭಾಳ ಖುಷಿ ನನಗೆ, ಸುಶೀಲಾ ಆಂಟಿ ಅವ್ರ ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್.